ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ದಿನದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನೀವು ಟೈಟಲ್ಲು ಮತ್ತು ಥಂಬ್ನೇಲ್ ನೋಡಿರ್ತೀರಾ, ಗೊತ್ತಿರುತ್ತೆ ಅಂತ ಅಂದ್ಕೊಳ್ತೀನಿ. ನಾನಿವತ್ತು ನಮ್ಮ ಅತ್ತೆ ಮನೆಗೆ ಹೋಗ್ತಾ ಇದ್ದೀನಿ. ಇದು ಬಂದು ನಾನು ಸೆಕೆಂಡ್ ಟೈಮ್ ಹೋಗ್ತಾ ಇರೋದು ಅವ್ರ ಮನೆಗೆ. ಫಸ್ಟ್ ಟೈಮ್ ಹೋದಾಗ ನಾನು ಯಾವುದೇ ಥರದ ವಿಡಿಯೋನ ಮಾಡಿ ಅಪ್ಲೋಡ್ ಮಾಡಿಲ್ಲ. ಇದು ಸೆಕೆಂಡ್ ಟೈಮ್ ಹೋಗಬೇಕಾದ್ರೆ ಅಪ್ಲೋಡ್ ಮಾಡ್ತಾ ಇದ್ದೀನಿ, ನಿಮಗೂ ತಿಳಿಸ್ಬೇಕು ಅನ್ನೋ ಉದ್ದೇಶಕ್ಕೆ ಮಾತ್ರ. ಯಾಕಂದರೆ ತುಂಬ ಜನ ಕೇಳ್ತಾ ಇದ್ರಿ ಅಲ್ವಾ, ಆವಾಗ ನಿಮ್ಮ ಹಸ್ಬೆಂಡ್ಗೆ ಅಪ್ಪ ಅಮ್ಮ ಇಲ್ಲ ಅಂತ ಹೇಳ್ತಾ ಇದ್ರಿ, ಇವಾಗ ಅಪ್ಪ ಅಮ್ಮ ಇದ್ದಾರೆ ಅಂತ ಹೇಳ್ತಾ ಇದ್ದೀರಾ ಅಂತೆಲ್ಲ ಹೇಳಿದ್ರಿ. ನನ್ನ ಗೃಹ ಪ್ರವೇಶದ ಟೈಮಲ್ಲಿ ಒಂದನ್ನು ಮಿಸ್ ಮಾಡಿದೆ ಅನಿಸತ್ತೆ. ಅವರು ಬಂದಿದ್ದು, ಅವರು ಎಲ್ಲ ಮಾತಾಡಿದ್ದು, ಅದು ಎಲ್ಲ ಈ ಥರ ಹಿಂಗೆ ಅಂತ ಹೇಳಿದ್ದೆಲ್ಲನೂ ವೀಡಿಯೋ ಮಾಡಿದರೆ ಸ್ವಲ್ಪ ಜನಕ್ಕೆ ಕನ್ಫರ್ಮ್ ಆಗಿ ಗೊತ್ತಾಗ್ತಿತ್ತು ಅಂತ ಅನಿಸುತ್ತೆ. ನಾನು ಆ ಥರ ಮಾಡಿಲ್ಲ. ಇವನು ಬಂದು ನನ್ನ ಮೈದನ ನೋಡ್ಬೋದು. ಇದರಲ್ಲಿ ಆಲ್ಮೋಸ್ಟ್ ನಮ್ಮ ಅತ್ತೆ, ನಮ್ಮ ಮಾವ, ನನ್ನ ಮೈದನ 3 ಜನನೂ ತೋರಿಸಿದ್ದೀನಿ ಅಂತ ಅಂದ್ಕೊಳ್ತೀನಿ. ಇದು ಬಂದು ನನ್ನ ಮೈದನ. ನಾವು ಅಲ್ಲೋಗಿದ್ವಲ್ಲ, ಅಲ್ಲಿಂದ ಅವ್ರ ಊರಿಗೆ ಬಂದು ಬೈಕಲ್ಲಿ ಕರ್ಕೊಂಡು ಹೋಗ್ತಾ ಇರೋದು. ವೀಡಿಯೋ ಮಾಡಿದೆ. ವೀಡಿಯೋ ನೋಡಿದ್ರೆ ನನ್ನನ್ನು ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀರಾ ಅಂತ ಕೇಳ್ತಾರೆ ಅಂತ ಅನಿಸುತ್ತೆ. ಮೇ ಬಿ ಕೇಳಿದ್ರೆ ಕೇಳ್ತಾರೆ. ಎಷ್ಟು ದಿನ ಅಂತ ಇರೋಕ್ಕಾಗತ್ತೆ? ಯಾವತ್ತಾದರೂ ಒಂದಿನ ತೋರಿಸ್ಲೇಬೇಕಲ್ವ. ಆದರೂ ಕರೆಕ್ಟಾಗಿ ತೋರಿಸಿಲ್ಲ ಅಂತ ಅಂದ್ಕೊಳ್ತೀನಿ ಇವರನ್ನು. ಸ್ವಲ್ಪ ಭಯ ಆಗ್ತಿತ್ತು, ಅಂದರೆ ವಿಡಿಯೋ ಮಾಡ್ತಿದ್ನಲ್ಲ, ಮಾಡಬೇಡಿ ಅಂತ ಏನಾದರೂ ಹೇಳ್ಬಿಡ್ತಾರಾ ಅಂತ ಭಯ ಅನಿಸ್ತಿತ್ತು. ಅದಕ್ಕೋಸ್ಕರ ಅವರೇ ನಂಗೆ ಹೇಳಲ್ಲ, ಮಾಡಬೇಡಿ ಹಾಗೆ ಹಿಂಗೆ ಅಂತ ಏನು ಹೇಳಲ್ಲ, ಮಾಡ್ಕೊಳ್ಳಿ ಅಂತಲೇ ಹೇಳ್ತಾರೆ. ಬಟ್ ಅವರನ್ನ ವಿಡಿಯೋ ನಾನು ಯಾವತ್ತೂ ಮಾಡಿ ಹಾಕಿಲ್ಲ. ಇದೇ ಫಸ್ಟ್ ಟೈಮ್ ಅಂತ ಅನಿಸುತ್ತೆ. ಅದು ಬಂದು ನನ್ನ ಮೈದನ. ಇದು ಬಂದು ಇವಾಗ ಈ ಕೆರೆ ತೋರಿಸ್ತಾ ಇದ್ದೀನಲ್ಲ, ನಮ್ಮ ಮನೆಯವರ ಊರಿಗೆ ನಾವು ಹೋಗ್ತಾ ಇದ್ದೀವಲ್ವ, ಎಂಟ್ರೆನ್ಸಲ್ಲೇ ಆ ಕೆರೆ ಬರುತ್ತೆ. ಅದನ್ನು ಹಂಗೆ ವಿಡಿಯೋ ಮಾಡಿದೆ. ಅಂದರೆ ಅವ್ರಿಗೂ ಒಂದು ಮೆಮೊರಬಲ್ ಮೂಮೆಂಟು ಆ ಕೆರೆಯಲ್ಲಿ ಇದೆ ಅಂತಂದರೆ ಆಟಾಡೋಕ್ಕೆಲ್ಲ ಬರ್ತಾ ಇದ್ವಿ ಹಾಗೆ ಹಿಂಗೆ ಅಂತ ಹೇಳ್ತಿದ್ರಲ್ವ. ಸೊ ಅದಕ್ಕೋಸ್ಕರ ಅದೊಂದು ವಿಡಿಯೋ ಮಾಡಿಕೊಂಡೆ. ಅದು ಮೇ ಬಿ ಇನ್ನೊಂದು ಕೆರೆ ಏನೋ ಇದೆ ಮುಂದೆ ಅಂತ ಅನಿಸುತ್ತೆ, ಅದು ಗೊತ್ತಿಲ್ಲ. ಒಟ್ಟು ಆಟಾಡೋಕ್ಕೆ ಬರ್ತಿದ್ವಿ ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ನಾನು ಅದನ್ನು ವೀಡಿಯೋ ಮಾಡ್ಕೊಂಡೆ. ಇಲ್ಲಿ ಬಂದು ಮನೆಗೆ ಬಂದ್ವಿ. ನಾವು ಬಂದಿದ್ದ ತಕ್ಷಣ ಸ್ವಲ್ಪ ಹೊತ್ತೆಲ್ಲ ಕೂತ್ಕೊಂಡು ಅದಾದಮೇಲೆ ಸ್ವಲ್ಪ ಮನೆಯದೆಲ್ಲ ವೀಡಿಯೋ ಮಾಡ್ಕೊಂಬಿಡೋಣ, ಆಮೇಲೆ ನೆನಪಾಗಲ್ಲ ಅಂಥೇಳಿ ಮನೇದು ವೀಡಿಯೋ ಮಾಡ್ಕೊಂಡಿದ್ದೀನಿ. ಕುರಿ ಅದೇ ತೊಗೊಂಡು ಬಂದಿದ್ದು ಅವ್ರ ಹಬ್ಬಕ್ಕೆ. ಆ್ಯಕ್ಚುಲಿ ನಾನು ಏನಕ್ಕೆ ಹೋಗಿದ್ವಿ ಅಂತಲೇ ಹೇಳಲಿಲ್ವಲ್ಲ, ಹಬ್ಬ ಇತ್ತು, ಅದಕ್ಕೋಸ್ಕರ ನಾವು ಅಲ್ಲಿಗೆ ಹೋಗಿದ್ದು. ನೋಡಿ ಅಲ್ಲಿ ಅದೊಂದು ರೂಮು, ಇದೊಂದು ರೂಮು, ಮತ್ತು ಈ ಕಡೆ ಬಂದರೆ ದೇವ್ರ ಮನೆ. ಚೆನ್ನಾಗಿದೆ ಮನೆ. ಗೊತ್ತಿರುತ್ತೆ ಇವಾಗ ಹಳ್ಳಿ ಸೈಡೆಲ್ಲ ಮನೆಗಳು ಹೆಂಗಿರುತ್ತೆ ಅಂತ ನಿಮಗೆ. ನೋಡಿ, ಇದು ಬಂದು ಮನೆ ದೇವರು ಚಂದ್ರಗುತ್ತಿ. ಹೇಳ್ತಿದ್ನಲ್ವ ನಮ್ಮ ಮನೆ ದೇವರು ಚಂದ್ರಗುತ್ತಿ ಅಂತ, ನಿಮ್ಮ ಪ್ರತಿ ವಿಡಿಯೋದಲ್ಲೂ ನಾನು ಹೇಳ್ತಾ ಇದ್ದೆ. ಇವಾಗ ಅದನ್ನು ನೋಡ್ತಾ ಇರ್ಬೋದು ನಮ್ಮ ಅತ್ತೆ ಮನೇಲಿ. ಅಂದರೆ ಇವಾಗ ನಾನು ಇಲ್ಲಿ ದೇವರಿಟ್ಟು ಪೂಜೆ ಮಾಡೋದಕ್ಕೂ ಅವರು ಆ ಮನೇಲಿ ದೇವರಿಟ್ಟು ಪೂಜೆ ಮಾಡೋದಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಹೇಳಿದೆ ಅಷ್ಟೇ. ಅದಾದಮೇಲೆ ಇದು ಅಡುಗೆ ಮನೆ ನೋಡ್ತಾ ಇರ್ಬೋದು. ತುಂಬ ತುಂಬ ಇಷ್ಟ ಆಯಿತು ನನಗೆ ಆ್ಯಕ್ಚುಲಿ. ಈ ಥರ ಇದ್ರೇ ಚೆನ್ನಾಗಿ. ನಾವು ಹೋಗೋಷ್ಟರಲ್ಲಿ ಇಷ್ಟೆಲ್ಲ ಮಾಡಿದರು. ಕರಿಗಡುಬು ಮತ್ತು ಅನ್ನ ಸಾಂಬಾರು ಎಲ್ಲನೂ ಮಾಡಿದರು. ಅವತ್ತು ನಾವು ಹೋಗಿದ್ದು ಮಂಗಳವಾರ. ಅವತ್ತು ಮಾರನೇ ದಿನ ಕುರಿ ಕಡಿಯೋದಿತ್ತು, ಹಿಂದಿನ ದಿನ ಸಿಹಿ ಅಡುಗೆ ಮಾಡಿ ದೇವ್ರಿಗೆ ಎಡೆ ಕೊಡೋದಿತ್ತು. ಸೊ ನಾವು ಹೋಗೋಷ್ಟರಲ್ಲೆಲ್ಲ ಮಾಡಿದರು. ನೋಡ್ತಾ ಇರ್ಬೋದು, ಇದೇ ಅಡುಗೆ ಮನೆ. ಹೇಗಿದೆ ನನ್ನ ಅತ್ತೆ ಮನೆ ಅಂತ ತಿಳಿಸಿ. ಏನಾದರೂ ವಿಡಿಯೋ ಮಾಡುವಾಗಲೇ ಈ ಥರ ಆಗುತ್ತೆ. ಅವ್ರನ್ನ ತೋರಿಸಿದ್ನಲ್ಲ, ಅದು ನನಗೆ ದೊಡ್ಡಮ್ಮ ಆಗಬೇಕು. ನಮ್ಮ ಮನೆಯವ್ರಿಗೆ ಬಂದದ್ದು ಅತ್ತೆ ಆಗಬೇಕು. ಅಂದರೆ ನಮ್ಮ ಮಾವನ ಅಕ್ಕ ಅವರು, ನಾನು ಇವಾಗ ತೋರಿಸಿದ್ನಲ್ಲ ಅವರು ಕೂಡ ನಾವು ಹೋಗೋಷ್ಟರಲ್ಲಿ ಬಂದಿದ್ದರು. ಸೊ ಅಲ್ಲಿ ಕೂತ್ಕೊಂಡಿದ್ರಲ್ಲ, ಹಂಗೆ ವಿಡಿಯೋ ಮಾಡ್ಕೊಂಡೆ. ಇವಾಗ ಅಲ್ಲಿ ನೋಡ್ತಾ ಇರ್ಬೋದು, ಅಡುಗೆ ಮನೆ ಆದಮೇಲೆ ಇನ್ನೊಂದು ರೂಮ್ ಐತೆ. ಅಲ್ಲಿ ಈ ಥರ ಸಾಮಾನುಗಳೆಲ್ಲ ಇಟ್ಟಿದ್ರು. ತುಂಬ ನೀಟಾಗಿ ಇಡ್ತಾರೆ, ಬಟ್ ಹಬ್ಬದ ಟೈಮ್ ಅಲ್ವಾ, ಸೊ ಹಿಂಗೆ ಐತೆ, ತೋರಿಸ್ತೀನಿ, ಯಾರು ಏನೋ ಅಂದ್ಕೋಬೇಡಿ. ಅದಾದಮೇಲೆ ಇದು ಹಿಂದ್ಗಡೆ ನೀರು ಬಿಟ್ಟಿದ್ರು. ಅವತ್ತು ಹಬ್ಬ ಇತ್ತಲ್ವ, ಡೈಲಿ ನೀರು ಬಿಡ್ತಾರಲ್ಲಿ. ಇಲ್ಲಿ ನಮ್ಮ ಕಡೆ ಥರ ಅಲ್ಲ, ನಮಗಂದರೆ ಇಲ್ಲಿ ವಾರಕ್ಕೆ ಒಂದ್ಸಲ, 15 ದಿನಕ್ಕೆ ಒಂದ್ಸಲ ಬಿಡ್ತಾರೆ. ಆದರೆ ಅಲ್ಲಿ ಡೈಲಿ ನೀರು ಬಿಡ್ತಾರೆ. ನಂಗೆ ಅದೊಂದೇ ಖುಷಿ. ಅದಾದಮೇಲೆ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಇದು ನಮ್ಮತ್ತೆ ನಮ್ಮ ಮಾವ. ಅಲ್ಲಿಬ್ಬರು ಕಾಣಿಸ್ತಾ ಇದ್ದಾರಲ್ವ, ಝೂಮ್ ಹಾಕಿ ತೋರಿಸ್ತಾ ಇದ್ದೀನಿ. ಇದು ನಮ್ಮ ಅತ್ತೆ ನಮ್ಮ ಮಾವ. ನಮ್ಮ ಮಾವನ ನೋಡ್ತಿರ್ಬೋದು ನೀವು. ಇದು ತುಂಬ ಖುಷಿ ಆಗುತ್ತೆ ನನಗೆ. ನಾನು ಅತ್ತೆ ಮಾವ ನನ್ನ ಫ್ಯಾಮಿಲಿ ಅಂತ ಹೇಳ್ಕೊಳ್ಳೋ ದಿನ ಬರುತ್ತೆ ಅಂತ ನಂಗೆ ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಸೊ ನನಗೆ ತುಂಬ ಖುಷಿ ಆಗುತ್ತೆ. ಅದು ಬಂದು ನಮ್ಮ ಮಾವ.
ಅಂದರೆ ನಮ್ಮ ಮನೆಯವರ ಅಪ್ಪ ಅಮ್ಮ ನಾನಿವಾಗ ತೋರಿಸಿದ್ದು. ಅದಾದಮೇಲೆ ಇಲ್ಲಿ ನೋಡ್ತಾ ಇರ್ಬೋದು, ಇದಿಷ್ಟು ರೊಟ್ಟಿ ನಮ್ಮ ಅತ್ತೆ ಒಬ್ಬರೇ ಮಾಡಿರೋದು. ಇದನ್ನು ರೊಟ್ಟಿನ ಕಟ್ಬಿಟ್ಟು ಹಿಂಗೆ ಜೋಳಿಗೆಯಲ್ಲಿ ಹಾಕಿ ಇಟ್ಟಿದ್ದರು. ಇದು ನಂಗೆ ಗೊತ್ತಿರಲಿಲ್ಲ ಈ ಥರ ಮಾಡೋದು. ಇದೇ ಫಸ್ಟ್ ಟೈಮ್ ನಾನು ನೋಡಿದ್ದು. ಈ ಥರ ರೊಟ್ಟಿ ಮಾಡಿಬಿಟ್ಟು ಜೋಳಿಗೆಯಲ್ಲಿ ಕಟ್ಟಿ ಹಾಕಿದ್ದನ್ನು ಇದೇ ಫಸ್ಟ್ ಟೈಮ್ ನಾನು ನೋಡಿದ್ದು. ನೋಡಿ, ಮನೆ ಮುಂದೆಲ್ಲ ಲೈಟಿಂಗ್ಸ್ ಎಲ್ಲ ಹಾಕಿದ್ರು, ತುಂಬ ಚೆನ್ನಾಗಿತ್ತು. ನನಗಂತೂ ತುಂಬ ಖುಷಿ ಆಯಿತು. ಈ ಥರ ನಾನು ನೋಡೇ ಇರಲಿಲ್ಲ. ಅಂದರೆ ನಮ್ಮ ಕಡೆ ಎಲ್ಲ ನಾವು ಈ ಥರ ಮಾಡಲ್ಲ ಅಲ್ವಾ. ಹಬ್ಬ ಅಂತಂದರೆ ಹಾಗೆ ಮಾಡ್ತೀವಿ, ಈ ಥರ ಚಪ್ಪರ ಎಲ್ಲ ಹಾಕ್ಬಿಟ್ಟೇನು ಮಾಡಲ್ಲ. ಸೊ ಅದು ನನಗೊಂಥರ ಖುಷಿ ಆಯಿತು. ಅದಾದಮೇಲೆ ನಾನು ಸಂಜೆ ದೇವಸ್ಥಾನಕ್ಕೆ ಹೋಗಬೇಕಿತ್ತು. ಸೀರೆ ಹಾಕ್ಕೊಂಡಿದ್ದೆ. ಜಾಸ್ತಿ ನಾನು ಸೀರೆ ಎಲ್ಲ ವೇರ್ ಮಾಡಲ್ಲ, ನೀವು ನೋಡಿರ್ಬೋದು. ಬಟ್ ಅಲ್ಲೋದ್ರೆ ಏನಾದರೂ ಪೂಜೆ ಫಂಕ್ಷನ್ ಇದ್ದರೆ ನಾನು ಸ್ಯಾರಿನೇ ಉಡಬೇಕು ಅಂತ ಅಂದ್ಕೊಂಡು ಸ್ಯಾರಿ ತಗೊಂಡು ಹೋಗಿದ್ದೆ. ಸೀರೆ ಎಲ್ಲ ಉಟ್ಕೊಂಡು ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನೋಡ್ತಾ ಇರ್ಬೋದು, ಅಲ್ಲಿ ದೇವಸ್ಥಾನದಲ್ಲಿ ಇಟ್ಟಿರಲಿಲ್ಲ ದೇವರು, ಒಬ್ಬರು ಮನೆ ಹತ್ರ ಇಟ್ಟಿದ್ರು. ಅಲ್ಲೋಗಿ ಎಲ್ಲರೂ ದೇವ್ರಿಗೆ ಪ್ರಸಾದ ಎಡೆ ಕೊಟ್ಟು ಬರ್ತಾಯಿದ್ರು. ಸೊ ನಾನು ಕೂಡ ಹೋಗಿದ್ದೆ. ತುಂಬ ಜನ ಇದ್ದಿದ್ದರಿಂದ ಅಲ್ಲಿ ದೇವ್ರ ಹತ್ರ ಹೋಗ್ಬಿಟ್ಟು ನನಗೆ ವಿಡಿಯೋ ಮಾಡೋಕ್ಕಾಗಿಲ್ಲ. ನೋಡ್ತಾ ಇರ್ಬೋದು ಎಷ್ಟು ಜನ ಇದ್ದರು ಅಂತ. ನನಗೆ ಗಳ ಮಧ್ಯೆ ಹೋಗೋಕ್ಕೆ ಆಗಲಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ದೂರನೇ ನಿಂತ್ಕೊಂಡು ವಿಡಿಯೋನ ಮಾಡ್ಕೊಂಡು ಬಂದೆ. ಚೆನ್ನಾಗಿತ್ತು. ಅದಾದಮೇಲೆ ಇದು ಬಂದು ನೆಕ್ಸ್ಟು ಇನ್ನೊಂದು ದೇವ್ರಿಗೆ ಹೋಗಿದ್ವಿ ನಾವು, ಅಲ್ಲಿ ವಿಡಿಯೋ ಮಾಡಿದ್ದು. ಅದಾದಮೇಲೆ ದೇವ್ರನ್ನ ಮೆರವಣಿಗೆ ಕರ್ಕೊಂಡು ಬಂದಿದ್ದರು. ಅಂದರೆ ಊರು ತುಂಬ ಎಲ್ಲ ಮೆರವಣಿಗೆ ಮಾಡಿದ್ರು ದೇವ್ರನ್ನ. ಈ ಥರ ನಮ್ಮೂರಲ್ಲಿ ಮಾಡಲ್ಲ ಅನಿಸುತ್ತೆ, ನಾವು ಗೊತ್ತಿಲ್ಲ ನನಗೆ. ನಾನು ಅಲ್ಲೇ ನೋಡಿದ್ದು. ಆರ್ಕೆಸ್ಟ್ರಾ ಎಲ್ಲ ಕರೆಸಿದ್ರು. ಹಂಗೆ ಆರ್ಕೆಸ್ಟ್ರಾದಲ್ಲಿ ಹಾಡು ಹೇಳ್ತಾ ದೇವ್ರನ್ನ ಕರ್ಕೊಂಡು ಹೋಗ್ತಾರೆ. ಅದಾದಮೇಲೆ ದೇವರು ಹಿಂಗೆ ಮುಂದೆ ಬಂತಲ್ವ, ಬಂದಾದಮೇಲೆ ಪಟಾಕಿ ಎಲ್ಲ ಹೊಡಿತಾಯಿದ್ರು. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಅಂತ. ನೈಟ್ ಆಗಿತ್ತಲ್ವ, ಸೊ ಪಟಾಕಿ ಹೊಡೆದಿರೋದು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನನಗೆ ಈ ಥರ ನೋಡೋಕ್ಕೆಲ್ಲ ತುಂಬ ಖುಷಿಯಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ, ವಿಡಿಯೋದಲ್ಲೇ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ರಿಯಲಾಗಂತೂ ತುಂಬ ಸಖತ್ತಾಗಿತ್ತು. ಅದು ಹೇಳೋಕ್ಕಾಗಲ್ಲ ಮಾತಲ್ಲಿ, ಅಷ್ಟು ಖುಷಿ ಇತ್ತು. ಇದೇ ದೇವರು. ನೋಡ್ತಾ ಇರ್ಬೋದು, ನಮ್ಮ ಮನೆಯವರು ಹತ್ರ ಹೋಗಿ ಆಮೇಲೆ ವಿಡಿಯೋ ಮಾಡ್ಕೊಂಡು ಬಂದಿದ್ದಿದ್ದು. ನನ್ನ ಕೈಯಲ್ಲಿ ದೂರ ನಿಂತ್ಕೊಂಡು ನಂಗೆ ವಿಡಿಯೋ ಮಾಡೋಕ್ಕಾಗಿಲ್ಲ. ಅವರು ಹತ್ರ ಹೋಗ್ಬಿಟ್ಟು ದೇವ್ರನ್ನ ವಿಡಿಯೋ ಮಾಡಿಕೊಂಡು ಬಂದರು. ನೋಡಿ, ಇದೇ ದೇವ್ರಿಗೆ ಅವರು ಪೂಜೆ ಎಲ್ಲ ಮಾಡಿಸಿದ್ದು. ಚೆನ್ನಾಗಿತ್ತು. ಒಂಥರ ನಮ್ಮೂರಲ್ಲಿ ಒಂಥರ ಮಾಡ್ತೀವಿ ನಾವು, ಮಾರಿ ಹಬ್ಬ ಅಂತಂದರೆ ಅವರಲ್ಲಿ ಒಂಥರ ಮಾಡ್ತಾರೆ. ಅದು ಖುಷಿ ಅನ್ನಿಸ್ತು. ಆಮೇಲೆ ಇನ್ನೂ ಒಂದು ಖುಷಿ ವಿಚಾರ ಏನಂತಂದರೆ, ನಾವು ಬೇರೆ ಯಾವ ಊರಿಗೂ ಹಬ್ಬಕ್ಕೆ ಅದಕ್ಕೆ ಇದಕ್ಕೆ ಅಂತ ನಾವು ಹೋಗ್ತಾ ಇರಲಿಲ್ಲ. ಹೋದರೆ ಎಲ್ಲ, ಯಾಕಂದರೆ ನಮ್ಮ ರಿಲೇಷನ್ ಎಲ್ಲ ಇಲ್ಲೇ ಇದ್ದಾರೆ, ಬೇರೆ ಕಡೆ ಎಲ್ಲೂ ಇಲ್ಲ ಅಲ್ವಾ. ಸೊ ನಾವು ಹೋದ್ರೂ ಸಂಜೆ ಟೈಮ್ ಹೋಗ್ಬಿಟ್ಟು ಊಟ ಮಾಡ್ಕೊಂಡು ಹಂಗೆ ವಾಪಸ್ ಬರ್ತೀವಿ ಹೊರತು ಯಾವತ್ತೂ ಉಳ್ಕೊಂಡು ಹಬ್ಬ ಮಾಡಿ ಬರೋದಿಲ್ಲ. ಸೊ ಅದೊಂದು ಡಿಫ್ರೆಂಟ್ ಫೀಲ್ ಅನ್ನಿಸ್ತು ನನಗೆ ಈ ಸಲ. ಹಬ್ಬಕ್ಕೆ ಮುಂಚೆನೇ ಹೋಗಿ ಹಬ್ಬ ಮಾಡಿಕೊಂಡು, ಹಬ್ಬ ಆದಮೇಲೆ ಮತ್ತೆರಡು ದಿನ ಇದ್ದು ಕಂಪ್ಲೀಟ್ 1 ವಾರ ನಾವು ಆ ಊರಲ್ಲಿ ಇದ್ದು ಎಲ್ಲರ ಜೊತೆ ಖುಷಿಯಲ್ಲಿದ್ದು ಹಬ್ಬ ಮಾಡ್ಕೊಂಡು ಬಂದಿದ್ದು ನಂಗೆ ತುಂಬ ಖುಷಿ. ನಂಗೆ ಆ ಥರ ಇರೋದಕ್ಕೆ ತುಂಬ ಖುಷಿ ಆಗುತ್ತೆ. ನಿಜವಾಗ್ಲೂ ನನಗೆ ಅಲ್ಲಿಂದ ನಮ್ಮ ಊರಿಗೆ ಬರೋಕ್ಕೆ ಮನಸ್ಸೇ ಇರಲಿಲ್ಲ. ಇಲ್ಲೇ ಉಳ್ಕೊಂಬಿಡೋಣ, ಇಲ್ಲೇ ಇರೋಣ ಅಂತ ಅನ್ನಿಸ್ತಿತ್ತು. ಏನೇ ಆಗಲಿ, ಲೈಫು ಕಷ್ಟ ಎಷ್ಟೇ ಇರಲಿ, ಏನೇ ಇರಲಿ, ನೆಮ್ಮದಿ ಎಲ್ಲಿ ಸಿಗುತ್ತೋ ಅಲ್ಲಿರಬೇಕು ಅಂತ ಅನಿಸುತ್ತೆ. ಯಾವತ್ತೂ ಮನುಷ್ಯನಿಗೆ ದುಡ್ಡು ಇಂಪಾರ್ಟೆಂಟ್ ಆಗಲ್ಲ, ನೆಮ್ಮದಿನೇ ಇಂಪಾರ್ಟೆಂಟು. ಅದಕ್ಕೋಸ್ಕರ ನಮಗೆ ನೆಮ್ಮದಿ ಎಲ್ಲಿ ಸಿಗುತ್ತೋ ನಾವು ಅಲ್ಲಿರೋಕ್ಕೇ ಇಷ್ಟಪಡಬೇಕು. ಆವಾಗ ನಾವು 2 ದಿನ ಬದುಕಲಿ, 3 ದಿನ ಬದುಕಲಿ, ನಾವು ಬದುಕಿದ್ದಕ್ಕೂ ಸಾರ್ಥಕ ಆಗುತ್ತೆ. ನಮ್ಮ ಮನಸ್ಸು ಶಾಂತವಾಗಿರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದಾದಮೇಲೆ ಇದು ಬಂದು 6ನೇ ದಿನ ಅಂತ ಅಂದ್ಕೊಳ್ತೀನಿ. ಇದು ಬಂದು ನಮ್ಮ ಮಾವ. ನೀವು ನೋಡ್ತಿರ್ಬೋದು, ನಮ್ಮ ಮನೆಯವರ ಅಪ್ಪ. ಆವಾಗಲೇ ತೋರಿಸಿದ್ನಲ್ಲ ನಾನು, ಪ್ರತಿ ಸಲ ವೀಡಿಯೋ ಮಾಡ್ತಿದ್ದೆ ನಾನು. ಅವ್ರು ಬಂದಾಗೆಲ್ಲ ವೀಡಿಯೋ ಮಾಡಬೇಡ ಅಂತಿದ್ರು, ನಾನು ವೀಡಿಯೋ ಮಾಡ್ತಿದ್ದೆ. ಇಲ್ಲಿ ನಮ್ಮ ಮನೆಯವ್ರು ರೊಟ್ಟಿ ಏನಕ್ಕೆ ತೆಗಿತಿದ್ದಾರೆ ಅಂದರೆ, ಸ್ವಲ್ಪ ಮುರಿದಾಕೋಣ, ಅಂದರೆ ನೈಟು ಎಲ್ಲರೂ ಊಟಕ್ಕೆ ಬರ್ತಾರಲ್ವ, ಈಸಿ ಆಗುತ್ತೆ ಅಂತೇಳ್ಬಿಟ್ಟು ರೊಟ್ಟಿ ಮುರಿದಾಕೋಣ ಅಂತೇಳಿ ಮುರಿಯೋಕ್ಕೆ ತೆಗ್ದಾಕ್ತಾ ಇರೋದು. ಆಮೇಲೆ ಚೀಲದಲ್ಲಿ ಸ್ವಲ್ಪ ತುಂಬಿಡಬೇಕಿತ್ತು, ಜನ ಎಲ್ಲ ಬರ್ತಾರಲ್ವ. ಸೊ ಅದು ನೀಟಾಗಿ ಕಾಣಲಿ ಅನ್ನೋ ಉದ್ದೇಶನೂ ಹೌದು, ಮತ್ತು ಈಸಿ ಆಗಲಿ ಅನ್ನೋ ಉದ್ದೇಶಕ್ಕೆ ಮಾಡ್ತಾಯಿದ್ದೀವಿ. ನೋಡ್ತಾ ಇರ್ಬೋದು, ಈ ಥರ ಜೋಳಿಗೆಯಲ್ಲಿ ರೊಟ್ಟಿ ಕಟ್ಟಿಟ್ಟಿದ್ದು ನಾನು ಇದೇ ಫಸ್ಟ್ ಟೈಮ್ ನೋಡಿದ್ದು. ನನಗೆ ಇದೆಲ್ಲ ಹೊಸದು ಅನ್ನಿಸ್ತು. ಅದಾದಮೇಲೆ ಇಲ್ಲಿ ಕಡುಬು ಮಾಡ್ತಾಯಿದ್ದಾರೆ ನೋಡ್ಬೋದು. ಈ ಕಡುಬು ಅಷ್ಟೇ, ಇದು ಕೂಡ ನಂಗೆ ಹೊಸದೇನೆ.
ನಮ್ಮ ಮನೇಲಿ ಯಾವತ್ತೂ ನಾವು ಮಾಡಿಲ್ಲ. ಆಮೇಲೆ ನಮ್ಗೆ ಇದು ಗೊತ್ತೂ ಇಲ್ಲ ಈ ಥರ ಎಲ್ಲ ಮಾಡೋದು. ಇದೇ ನನಗೆ ಇವ್ರು ಯಾವಾಗ ಪರಿಚಯ ಆದರೂ ಆವಾಗಲೇ ಈ ಕಡುಬು ಅನ್ನೋ ಒಂದು ಕಾನ್ಸೆಪ್ಟ್ ಗೊತ್ತಾಗಿದ್ದು. ಅದಕ್ಕಿಂತ ಮುಂಚೆ ನಮ್ಮ ಮನೆಯವರು ಹೇಳ್ತಿದ್ರು, ಬಟ್ ಅವರು ಹೇಳಿದ ನಂಗೆ ಅಷ್ಟಾಗಿ ನಾನು ಹೌದಾ ಹೌದಾ ಅಂತ ಕೇಳಿಸ್ಕೊಳ್ತಿದ್ದೆ. ಬಟ್ ಇವಾಗ ನೋಡ್ತಾ ಇದ್ದೀನಲ್ವ, ಅದೊಂಥರ. ಇವ್ರು ಬಂದುಬಿಟ್ಟು ಯೂಟ್ಯೂಬಿಗೆ ವೀಡಿಯೋ ಮಾಡ್ತೀರಲ್ವಾ ಅಂತೇಳಿ ಕೇಳ್ತಾಯಿದ್ರು ಇಬ್ಬರು. ಹೌದು, ಯೂಟ್ಯೂಬ್ ವೀಡಿಯೋ ಮಾಡ್ತೀನಿ ಅಂತಿದ್ದೆ. ಸರಿ, ನಿಮ್ಮನ್ನು ವೀಡಿಯೋ ಮಾಡಿ ಹಾಕ್ತೀನಿ ಬನ್ನಿ ಅಂತ ಹೇಳ್ತಾ ಇದ್ದೆ. ಅದಕ್ಕೆ ಇಬ್ಬರು ಓಡೋಗ್ಬಿಟ್ರು. ಅದಾದಮೇಲೆ ಹಬ್ಬ ಎಲ್ಲ ಮುಗೀತು. ಎಲ್ಲ ಮುಗಿದಾದ್ಮೇಲೆ ಇದು ಬಂದು ಹಬ್ಬ ಆಗಿ ಮಾರನೇ ದಿನ ಅಂತ ಅಂದ್ಕೊಳ್ತೀನಿ. ಆವತ್ತು ಆರ್ಕೆಸ್ಟ್ರಾ ಇತ್ತು. ಅಲ್ಲಿ ಕರೆಸಿದ್ರು ಆರ್ಕೆಸ್ಟ್ರಾದವ್ರನ್ನ. ಡ್ಯಾನ್ಸ್ ಎಲ್ಲ ಇತ್ತು, ಹಾಡು ಹೇಳ್ತಾಯಿದ್ರು, ತುಂಬ ಚೆನ್ನಾಗಿತ್ತು. ನೀವು ನೋಡಿಬಿಟ್ರೆ ಏನು ಅಂತಿದ್ರು ಅನ್ನೋ ಗೊತ್ತಿಲ್ಲ ನಿಜವಾಗ್ಲೂ. ಈ ಥರದ್ದೊಂದು ಮೆಮೊರಬಲ್ ನನ್ನ ಲೈಫಲ್ಲೇ ಇಲ್ಲ ಅಂತ ಅಂದ್ಕೊಂಬಿಡಿ, ಅಷ್ಟು ಚೆನ್ನಾಗಿತ್ತು ಅಂತ ಅಂದ್ಕೊಳ್ತೀನಿ. ಡ್ಯಾನ್ಸ್ ಮಾತ್ರ ಸೂಪರಾಗಿ ಮಾಡಿದ್ರು. ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ವ, ಈ ಕಡೆ ಫಸ್ಟಲ್ಲಿರೋ ಹುಡುಗ ಅಂತೂ ಏನು ಚೆನ್ನಾಗಿ ಡ್ಯಾನ್ಸ್ ಮಾಡ್ದ ಅಂದರೆ ಫುಲ್ಲು ನಾನು ಆ ಡ್ಯಾನ್ಸ್ ಮುಗಿಯೋವರೆಗೂ, ಅಂದರೆ ಎಷ್ಟೊಂದು ಡ್ಯಾನ್ಸ್ ಮಾಡಿದ್ರು, ತುಂಬ ಡ್ಯಾನ್ಸ್ ಮಾಡಿದ್ರು. ಪ್ರತಿ ಡ್ಯಾನ್ಸಲ್ಲೂ ಆ ಹುಡುಗ ಇರ್ತಿದ್ದ. ಅವನನ್ನು ಬಿಟ್ಟರೆ ನಾನು ಯಾರೂ ಡ್ಯಾನ್ಸ್ ಮಾಡಿದ್ದು ನೋಡಿಲ್ಲ ಅಂತ ಅಂದ್ಕೊಂಬಿಡಿ, ಅಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ದ ಅವನು. ಫಸ್ಟಲ್ಲಿದ್ದಾನಲ್ಲ ಅವನು. ನಿಜವಾಗ್ಲೂ ಅವ್ನಿಗೊಂದು ಒಳ್ಳೆ ಭವಿಷ್ಯ ಇದೆ ಅಂತ ಅನ್ನಿಸ್ತು ನನಗೆ. ಇದೇ ಥರ ಅವ್ನು ಡ್ಯಾನ್ಸ್ ಮಾಡ್ತಾ ಇನ್ಸ್ಟಾಗ್ರಾಮಲ್ಲೆಲ್ಲ ಪೋಸ್ಟ್ ಮಾಡಿದ್ರೆ ಮೇ ಬಿ ಅವ್ನು ವೈರಲ್ ಆಗಿ ಅವ್ನ ಲೈಫ್ ಸೆಟಲ್ ಆಗ್ಬೋದು ಅಂತ ಅಂದ್ಕೊಳ್ತೀನಿ. ಅಷ್ಟು ಚೆನ್ನಾಗಿ ಅವನು ಡ್ಯಾನ್ಸ್ ಮಾಡ್ತಿದ್ದ, ನೋಡ್ತಾ ಇರ್ಬೋದು ನೀವು. ಆ ಸ್ಟೇಜೇ ಅಲುಗಾಡ್ತಾ ಇತ್ತು ಅವ್ನು ಕುಣಿಯೋ ರಭಸಕ್ಕೆ. ಆಮೇಲೆ ಅವ್ನ ಎನರ್ಜಿ ಹೆಂಗೆ ಅಂದರೆ, ಎಷ್ಟಾದರೂ ಹಾಕಲಿ, ಎಷ್ಟು ಸಾಂಗ್ ಹಾಕಿದ್ರೂ ಅದೇ ಎನರ್ಜಿಲೇ ಡ್ಯಾನ್ಸ್ ಮಾಡ್ತಿದ್ದ. ಅವ್ನು ಸ್ವಲ್ಪನೂ ಸುಸ್ತಾಗಿದೆ ನಂಗೆ ಬೇಡ ಆ ಥರ ಏನಿಲ್ಲ. ಪ್ರತಿ ಡ್ಯಾನ್ಸಲ್ಲೂ ಕೂಡ ಎನರ್ಜಿನ ಇಟ್ಕೊಂಡೇ ಡ್ಯಾನ್ಸ್ ಮಾಡ್ದ. ನನಗಂತೂ ತುಂಬ ಖುಷಿ ಆಯಿತು ಆ ಹುಡುಗನ ನೋಡಿಬಿಟ್ಟು. ಆಲ್ ದ ಬೆಸ್ಟ್ ಅಪ್ಪಿ. ನೀನೇನಾದರೂ ಈ ವಿಡಿಯೋ ನೋಡ್ತಾಯಿದ್ರೆ, ನನ್ನ ವಿಡಿಯೋ ಏನಾದರೂ ನೋಡ್ತಾಯಿದ್ರೆ ನಿಂಗೆ ಆಲ್ ದ ಬೆಸ್ಟ್. ಮತ್ತು ಯಾರಾದರೂ ಪರಿಚಯ ಇರೋರು ಈ ವಿಡಿಯೋನ ನೋಡ್ತಿದ್ರೆ ಅವನಿಗೆ ಶೇರ್ ಮಾಡಿ. ಅವ್ನಿಗೆ ಒಳ್ಳೆ ಭವಿಷ್ಯ ಇದೆ ನಿಜವಾಗ್ಲೂ. ಅವ್ನ ಡ್ಯಾನ್ಸು ನನಗಂತೂ ತುಂಬಾ ಇಷ್ಟ ಆಯಿತು. ಅಲ್ಲಿ ಅಕ್ಕಪಕ್ಕ ಕೂತಿರೋರು ಕೂಡ ಹೇಳ್ತಾಯಿದ್ರು, ಹುಡುಗ ಏನು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾನೆ ಅಂತ ಹೇಳ್ತಾಯಿದ್ರು. ಅಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿದ್ದ ಅವ್ನು. ನನಗೆ ನಿಜವಾಗ್ಲೂ ತುಂಬ ಖುಷಿ ಆಯಿತು. ಇಲ್ಲಿ ನಾನು ರಿಯಲಾಗಿ ಆ ಸಾಂಗ್ನೆಲ್ಲ ಹಾಕ್ಬೋದು, ಬಟ್ ಕಾಪಿರೈಟ್ ಅಂತ ಬರುತ್ತೆ. ಸೊ ಅದಕ್ಕೋಸ್ಕರ ನಾನಿಲ್ಲಿ ವಾಯ್ಸ್ ಓವರ್ನ ಕೊಡ್ತಾಯಿದ್ದೀನಿ. ಅದಾದಮೇಲೆ ಇದು ನೋಡ್ಬೋದು ಜೂನಿಯರ್ ಅಂಬರೀಷ್ ಅಂತೇಳಿ ಬಂದಿದ್ರು ಇವರು. ಸಖತ್ತಾಗಿ ಮಾಡಿದ್ರು ಮಾತ್ರ. ಕಲೆ ಯಾರಪ್ಪನ ಮನೆ ಸೊತ್ತು ಅಲ್ಲ ಅಂತ ಹೇಳ್ತಾರಲ್ವ, ಸೊ ಆ ಥರ ನೋಡ್ತಾ ಇರ್ಬೋದು. ಸೇಮ್ ಅಂಬರೀಷ್ ಸರ್ನ ನೋಡ್ದಂಗೆ ಅನಿಸ್ತಾ ಇದೆ ಅಲ್ವಾ, ಅದೇ ಥರನೇ ಕಾಣಿಸ್ತಾ ಇದ್ರು. ಸೇಮ್ ಅಂಬರೀಷ್ ಸರ್ ಹೇಗೆ ಮಾಡ್ತಾರೋ ಹಾಗೆ ಮಾಡ್ತಾಯಿದ್ರು. ಮತ್ತು ಅಂಬರೀಷ್ ಸರ್ ಹೇಗೆ ಮಾತಾಡ್ತಾರೋ ಅವರು ಹಂಗೇ ಮಾತಾಡ್ತಾಯಿದ್ರು. ಸೊ ನನಗಂತೂ ತುಂಬ ಖುಷಿ ಆಯಿತು. ಇಂಥವ್ರಿಗೆಲ್ಲ ಒಂದೊಳ್ಳೊಳ್ಳೆ ವೇದಿಕೆಯಲ್ಲಿ ಒಂದೊಳ್ಳೊಳ್ಳೆ ಅವಕಾಶಗಳನ್ನ ಕೊಟ್ಟರೆ ಅವ್ರ ಲೈಫು ಸೆಟಲ್ ಆಗುತ್ತೆ, ಮುಂದೆ ಬರ್ತಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಎಲ್ಲ ಟಿ ವಿ ಶೋಗಳಲ್ಲಿ ಕರೆಸ್ತಾ ಇರ್ತಾರಲ್ವ, ಸೊ ಯಾರನ್ನೋ ಕರೆಸೋ ಬದಲು ಈ ಥರ ಇರೋರನ್ನ ಕರೆಸಿದ್ರೆ ನಿಜವಾಗ್ಲೂ ಅವ್ರಿಗೂ ಒಂದೊಳ್ಳೆ ಭವಿಷ್ಯ ಕೊಟ್ಟಂಗೆ ಅಂತ ಅನಿಸುತ್ತೆ ನನಗೆ. ಆ ಹುಡುಗ ಮತ್ತು ಇವರು ನಂಗೆ ತುಂಬಾ ಇಷ್ಟ ಆದರು. ಚೆನ್ನಾಗಿ ಮಾಡಿದ್ರು, ಪ್ರತಿಯೊಬ್ಬರು ಕೂಡ ಚೆನ್ನಾಗಿ ಮಾಡಿದ್ರು. ಎಲ್ಲ ಕಲಾವಿದರು ಅಂದರೆ ಆ ಕಲೆಗೆ ನಾವು ಬೆಲೆ ಕಟ್ಟೋಕ್ಕಾಗಲ್ಲ. ಸೊ ನಾನು ಮಾತ್ರ ಆ ಹುಡ್ಗನ ಒಬ್ಬನನ್ನೇ ನೋಡಿದ್ದು, ಅದಕ್ಕೋಸ್ಕರ ಅವನ ಬಗ್ಗೆ ಅಷ್ಟೇ ಹೇಳ್ತಾ ಇದ್ದೀನಿ. ಮತ್ತು ಯಾರೋ ತಪ್ಪಾಗಿ ತಿಳ್ಕೊಬೇಡಿ. ಅಷ್ಟು ನನಗೆ ಅವ್ನು ಮಾಡಿ ಡ್ಯಾನ್ಸ್ ತುಂಬಾ ಇಷ್ಟ ಆಯಿತು. ಅಲ್ಲಿರೋರು ಕೂಡ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು. ಹುಡುಗಿರು ಅಷ್ಟೇ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು. ಅಂದರೆ ಈ ಥರ ನಮ್ಮೂರಲ್ಲೆಲ್ಲ ಈ ಥರ ನಾವು ಕರೆಸಿಲ್ಲ. ಆರ್ಕೆಸ್ಟ್ರಾದವ್ರು ಬರ್ತಿದ್ರು, ಬಟ್ ನಾವೇ ನೋಡೋಕೆ ಹೋಗಿಲ್ಲ ಅನಿಸುತ್ತೆ. ಈ ಥರ ಮಾಡ್ತಿದ್ರು ಅನಿಸುತ್ತೆ, ಬಟ್ ನಾವು ಇಲ್ಲಿ ನೋಡೋಕೆ ಹೋಗಿದ್ನಲ್ಲ, ಆವಾಗ ಗೊತ್ತಾಯಿತು ನನಗೆ, ಓ ಈ ಥರ ಮಾಡ್ತಾರೆ ಅಂತ. ಇಲ್ಲಿ ನೋಡ್ತಾ ಇರ್ಬೋದು ಅಂಬರೀಷ್ ಸರು ಮತ್ತು ಅವರು ಡ್ಯಾನ್ಸ್ ಮಾಡ್ತಾ ಇರೋದು. ಅವರು ಸಾಂಗಿಗೆ ಇದು ಡ್ಯಾನ್ಸ್ ಮಾಡ್ತಾ ಇದ್ದಿದ್ದು ಇವರಿಬ್ಬರು. ಚೆನ್ನಾಗಿ ಮಾಡ್ತಾಯಿದ್ದಾರಲ್ವ. ಸೇಮ್ ನೋಡೋದಕ್ಕೆ ಡಿಟ್ಟೋ ಜೂನಿಯರ್ ಅಂಬರೀಷ್ ಅಂತ ಅನ್ಕೋಬೋದು. ಆ ಥರ ಕಾಣಿಸ್ತಾರೆ ಅವರು. ನನಗಂತೂ ತುಂಬ ಅಂದರೆ ತುಂಬ ಖುಷಿ ಆಯಿತು. ಯಾವುದೋ ಮೂಮೆಂಟ್ಗಳನ್ನಾಗಲಿ ನಾವು ಸ್ವಲ್ಪ ಎಂಜಾಯ್ ಮಾಡಿಕೊಂಡು ಆ ಟೈಮ್ನ ಕಳೆದ್ರೆ ಚೆನ್ನಾಗಿರುತ್ತಲ್ವ. ಯಾಕಂದರೆ ಆ ದಿನಗಳು ವಾಪಸ್ ಬರೋಲ್ಲ ನಮಗೆ ಮತ್ತೆ.
ನಾವು ಇವಾಗ ನಾವು ಅಲ್ಲೋಗಿ ಹಬ್ಬ ಮಾಡ್ಕೊಂಡು ಬಂದ್ವಿ ಅಂದರೆ ಮುಗೀತು ಆ ದಿನ, ಆ ಕ್ಷಣ, ಆ ಆ ಸಮಯ ನಮ್ಗೆ ವಾಪಸ್ ತರೋಕ್ಕಾಗಲ್ಲಲ್ವಾ. ಸೊ ಆ ಟೈಮಲ್ಲಿ ನಾವೇನು ಮಾಡಬೇಕು ಅದನ್ನೇ ಮಾಡಬೇಕು. ಇಲ್ಲಿ ಒಬ್ಬರು ಹಾಡು ಹೇಳ್ತಾಯಿದ್ರು, ಅವ್ರು ಕೂಡ ಸಖತ್ತಾಗಿ ಹಾಡು ಹೇಳ್ತಾಯಿದ್ರು ಮಾತ್ರ. ಚೆನ್ನಾಗಿ ಹೇಳ್ತಾಯಿದ್ರು. ಎಲ್ಲರಲ್ಲೂ ಒಂದೊಂದು ಕಲೆ ಇದೆ ಅದರಲ್ಲಿ. ಅವ್ರು ಹೆಂಗೆ ಅಂತಂದರೆ ನಂಗೆ ಅದನ್ನು ವಿವರಣೆ ಮಾಡಿ ಹೇಳೋಕ್ಕಾಗಲ್ಲ. ಅಲ್ಲಿ ನೋಡ್ತಾ ಇದ್ದರೆ ಗೊತ್ತಾಗುತ್ತೆ. ಆಮೇಲೆ ಆ ಊರಲ್ಲೂ ಅಷ್ಟೇ ಎಲ್ಲ ಒಂಥರ ಚೆನ್ನಾಗಿ ಜನಗಳೆಲ್ಲ ತುಂಬ ಬೇಗನೆ ಹೊಂದ್ಕೊಂಡ್ಬಿಡ್ತಾರೆ. ಅವ್ರನ್ನ ಯಾಕೆ ಮಾತಾಡಿಸ್ಬೇಕು, ಇವ್ರನ್ನ ಯಾಕೆ ಮಾತಾಡಿಸ್ಬೇಕು ಅನ್ನೋ ಒಂದು ಇದು ಇಲ್ಲ. ನಾನು ಅವ್ರ ಮನೆಯವಳೇನೋ, ಅವ್ರಿಗೆ ತುಂಬ ದಿನದಿಂದ ಗೊತ್ತಿರೋಳೇನೋ ಅನ್ನೋ ಥರ ನೋಡ್ಕೋತಾರೆ. ಅದೇ ನಂಗೆ ಒಂಥರ ಖುಷಿ. ಇವಾಗ ಆ ಸಾಂಗ್ ಮುಗಿದ್ಮೇಲೆ ಒಂದು ಡ್ಯಾನ್ಸ್ ಇತ್ತು, ಅದಕ್ಕೋಸ್ಕರ ಅವ್ರು ಬಂದಲ್ಲಿ ನಿಂತ್ಕೊಂಡಿರೋದು. ಎರಡಕ್ಕೂ ಆಗುತ್ತೆ ಅಂತ ಮೇ ಬಿ ನಿಂತ್ಕೊಂಡಿದ್ದಾರೆ ಅಂತ ಅನಿಸುತ್ತೆ. ಅದೇನೋ ಹಿಂಗೆ ಮೈಮೇಲೆ ಅದು ಹಾಕೊಂಡಿದ್ದಾರಲ್ಲ, ಅದು ಚೆನ್ನಾಗಿ ಕಾಣಿಸ್ತಿತ್ತು. ಸೊ ಅದಕ್ಕೋಸ್ಕರ ಅದನ್ನೊಂದು ವೀಡಿಯೋ ಮಾಡ್ಕೊಂಡೆ. ಅದೊಂಥರ ಚಿಟ್ಟೆ ಥರ ಕಾಣಿಸ್ತಿತ್ತು, ಬೇಬಿ ಚಿಟ್ಟೆ ಕಾನ್ಸೆಪ್ಟೇ ಅಂತ ಅನಿಸುತ್ತೆ. ಚೆನ್ನಾಗಿತ್ತು. ಆಮೇಲೆ ಇವ್ರು ಬಂದು ನಮ್ಮೂರ ಹತ್ರನೇ ಅನಿಸುತ್ತೆ, ಭದ್ರಾವತಿಯವರೇ ಅಂತ ಅನಿಸುತ್ತೆ. ಅಂದರೆ ಒಂದು ಪಾಂಪ್ಲೆಟಲ್ಲಿ ನೋಡಿದ್ದೆ ನಾನು, ಭದ್ರಾವತಿ ಆರ್ಕೆಸ್ಟ್ರಾ ಅಂತೇಳ್ಬಿಟ್ಟು. ಸೊ ಅದು ನಮ್ಮೂರ ಹತ್ರನೇ ಭದ್ರಾವತಿ. ಖುಷಿ ಆಯಿತು. ಚೆನ್ನಾಗಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಯಾವುದಾದ್ರೂ ಫಂಕ್ಷನ್ಗೆ ಕರೆಸ್ಬೋದು ಆರಾಮಾಗಿ ನೀವು. ಏನೂ ಲಾಸ್ ಇಲ್ಲ ಇವರನ್ನು ಕರೆಸಿದ್ರೆ. ಅಷ್ಟು ಒಂದು ಎಂಜಾಯ್ಮೆಂಟ್ನ ಕೊಡ್ತಾರೆ, ಅಷ್ಟೊಂದು ಖುಷಿ ಕೊಡ್ತಾರೆ. ನೀವು ಊಹೆನೂ ಮಾಡಿರೋಕ್ಕೆ ಸಾಧ್ಯ ಇಲ್ಲ ಅನಿಸುತ್ತೆ. ಆ ಥರದ್ದೊಂದು ಚೆನ್ನಾಗಿ ಮಾಡಿದ್ರು ಮಾತ್ರ. ನನಗಂತೂ ತುಂಬ ಖುಷಿ ಆಯಿತು. ನೋಡ್ತಾ ಇರ್ಬೋದು, ಇವಾಗ ಡ್ಯಾನ್ಸೆಲ್ಲ ಮಾಡ್ತಾ ಇದ್ದಾರಲ್ವಾ, ಚೆನ್ನಾಗಿ ಮಾಡ್ತಾರೆ. ಆಮೇಲೆ ನನ್ನ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗ್ತಾಯಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ನಾನು ಡೈಲಿ ವಿಡಿಯೋ ಹಾಕಿದ್ರೆ ನೀವು ಖಂಡಿತ ಸಪೋರ್ಟ್ ಮಾಡ್ತೀರಾ ಅಂತ ನಂಗೆ ಗೊತ್ತು. ಬಟ್ ನಾನೇ ಡೈಲಿ ವಿಡಿಯೋಸ್ನ ಅಪ್ಲೋಡ್ ಮಾಡ್ತಾಯಿಲ್ಲ. ಸೊ ಸಾರಿ ಕೇಳ್ತೀನಿ ಎಲ್ರಿಗೂ. ಊರಿಗೆ ಹೋಗೋಕ್ಕೂ ಮುಂಚೆ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೆ. ಊರಿಗೆ ಹೋಗಿ ಬಂದು ಇವಾಗ ಒಂದು 15 ಡೇಸ್ ಆಯಿತು, ಆಗ್ತಾ ಬಂತು. ಇವಾಗ ನಾನು ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ದಯವಿಟ್ಟು ಕ್ಷಮೆ ಇರಲಿ. ಇವಾಗ ಆ ಹುಡ್ಗನ ಡ್ಯಾನ್ಸ್ ತೋರಿಸ್ತಾ ಇದ್ದೀನಿ ನೋಡಿ. ಮತ್ತೆ ಬಂದ ಅವನು ತುಂಬ ಡ್ಯಾನ್ಸ್ ಮಾಡ್ದ ಅವನು. ಅದರಲ್ಲಿ ಸ್ವಲ್ಪ ಕ್ಲಿಪ್ಪಿಂಗ್ನ ನಾನು ಆ್ಯಡ್ ಮಾಡಿದ್ದೀನಿ. ಯಾವುದನ್ನು ಇಲ್ಲಿ ಹಂಗೆ ಡೈರೆಕ್ಟಾಗಿ ಹಾಕೋಕ್ಕೆ ಬರಲ್ಲ, ಅದು ಹಾಕ್ಬಿಟ್ರೆ ಕಾಪಿರೈಟ್ ಅಂತ ಬರುತ್ತೆ. ಸೊ ಅದಕ್ಕೋಸ್ಕರ ನಾನು ಡೈರೆಕ್ಟಾಗಿ ಏನು ಹಾಕೋಕ್ಕೆ ಹೋಗಿಲ್ಲ, ಹಂಗೆ ಮಾಡಿದೆ. ಇದು ಮಸ್ತ್ ಮಲೈಕನ ಬೇಬಿ ಮೋನಿಕಾ ಅಂತ ಇದೆಯಲ್ಲ, ಅದು ಅನಿಸುತ್ತೆ. ಎಷ್ಟು ಎನರ್ಜಿಕ್ಕಾಗಿ ಅವನು ಡ್ಯಾನ್ಸ್ ಮಾಡ್ದ ಅಂದರೆ ಅದು ಹೇಳೋಕ್ಕೆ ಸಾಧ್ಯ ಇಲ್ಲ ಬಿಡಿ. ಅಷ್ಟೊಂದು ಎನರ್ಜೆಟಿಕ್ಕಾಗಿ ಅವ್ನು ಡ್ಯಾನ್ಸ್ ಮಾಡಿದ್ರು. ನಡುವೆ ಒಂದೊಂದು ಬಾಳೆಹಣ್ಣು ಇಸ್ಕೊಳ್ಳೋನು ತಿನ್ನೋನು, ಬಾಳೆಹಣ್ಣು ಇಸ್ಕೊಳ್ಳೋನು ತಿನ್ನೋನು. ಪಾಪ ಅವನು ನೋಡಿದ್ರೆ ಒಂದು ಬಾಟ್ಲ ನೀರಾದರೂ ಒಯ್ದು ಕೊಟ್ಬಿಡೋಣ ಪಾಪ ಅಂತ ಅನ್ಸೋದು. ಅಷ್ಟು ಅವನು ಎನರ್ಜೆಟಿಕ್ಕಾಗಿ ಅಷ್ಟೊಂದು ಸುಸ್ತಾಗಿ ಡ್ಯಾನ್ಸ್ ಮಾಡ್ತೇನೆ ಅಂತ ಅನಿಸ್ತಿತ್ತು. ಬಟ್ ನೋಡೋಕ್ಕೇ ಒಂದು ಖುಷಿ. ಇದು ನಾವಿನ್ನೂ ಡ್ಯಾನ್ಸ್ ಮುಗ್ದಿರಲಿಲ್ಲ, ಇನ್ನೂ ಒಂದು ಸ್ವಲ್ಪ ಇತ್ತು. ಬಟ್ ನನಗೆ ನಿದ್ದೆ ಬರ್ತಿತ್ತು ಅಂತ ಹೇಳ್ಬಿಟ್ಟು ಇಬ್ಬರು ಎದ್ದು ಬಂದ್ವಿ ಮಲ್ಕೊಳ್ಳೋಣ ಅಂತ. ಆಲ್ರೆಡಿ ಟೈಮ್ ಒಂದು 2 ಗಂಟೆ ಆಗಿತ್ತು. ಇದು ನಮ್ಮೂರಲ್ಲಿ ನಾನು ನಡ್ಕೊಂಡು ಹೋಗ್ತಾ ಇರೋದು ನೋಡ್ಬೋದು. ಇದು ಒಂದು ನೆಕ್ಸ್ಟ್ ಡೇ ಹೊಲ ನೋಡಿರಲಿಲ್ಲ ನಾನು ಹೋದ ಸಲ ಹೋದಾಗ, ಅದಕ್ಕೆ ಹೊಲ ತೋರಿಸ್ಕೊಂಡು ಬರ್ತೀನಿ ಅಂತೇಳಿ ಕರ್ಕೊಂಡು ಹೋಗ್ತಾ ಇರೋದು. ಅವನು ಕೂಡ ನನ್ನ ಮೈದನೇ ತೋರಿಸ್ತಿದ್ದೀನಲ್ಲ, ನಮ್ಮ ಮನೆಯವರ ಚಿಕ್ಕಮ್ಮನ ಮಗ ಅವನು ಕೂಡ ನನ್ನ ಮೈದನೇ. ಅವನು 3 ಜನನೂ ಸೇರಿ ಹೊಲ ನೋಡೋಣ ಅಂತ ಹೋದ್ವಿ. ಆಮೇಲೆ ನನ್ನ ಮೈದನ ಆಮೇಲೆ ಬಂದರು ಅವರು. ನೋಡ್ತಾ ಇರ್ಬೋದು, ಇದು ಪೂರ್ತಿ ನಮ್ಮ ಮನೆಯವರ ಹೊಲ. ಅಂದರೆ ಅವರ ಚಿಕ್ಕ ದೊಡ್ಡಪ್ಪನ ಮಕ್ಕಳು ಎಲ್ರದೂ ಸೇರಿಬಿಟ್ಟು ಇಷ್ಟ ಐತೆ.
ಖುಷಿ ಆಯಿತು ನೋಡಿ. ನನ್ನ ಲೈಫಲ್ಲಿ ಈ ಥರ ಎಲ್ಲ ನಾನು ನೋಡ್ತೀನಿ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಇದೆಲ್ಲ ಒಂದು ಮೆಮೊರಬಲ್ ಖುಷಿ ಮೂಮೆಂಟ್ ನನಗೆ. ಯಾರ್ದೋ ಹೊಲಗಳನ್ನ ನೋಡಿ ಖುಷಿ ಪಡ್ತಿದ್ವಿ, ಇವತ್ತು ನಮ್ಮದೇ ಹೊಲ ಅಂತಂದಾಗ ಇನ್ನೂ ಖುಷಿ ಆಗುತ್ತೆ. ಆ ಹೊಲದಲ್ಲಿ ಇದೊಂದು ಮರ ಇತ್ತು. ಈ ಮರದ ಕೆಳಗಡೆ ಸ್ವಲ್ಪ ದೇವ್ರುಗಳೆಲ್ಲ ಇತ್ತು, ನೋಡ್ತಾ ಇರ್ಬೋದು. ಪ್ರತಿ ಹೊಲದಲ್ಲೂ ಕೂಡ ಈ ಥರ ಇರುತ್ತಲ್ವ, ನಾನು ಪ್ರತಿ ಹೊಲದಲ್ಲೂ ನೋಡಿದ್ದೀನಿ. ಇದು ಬಂದು ಆ ಕಡೆ ಇಲ್ಲಿ ಇವಾಗ ಅಡಿಕೆ ಹಚ್ಚೋಕ್ಕೆ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ತಾ ಇದ್ದಾರೆ. ಆ ಕಡೆ ಎಲ್ಲ ಬೇರೆಯವ್ರದ್ದೆಲ್ಲ ಅಡಿಕೆ ಹಾಕಿದ್ದಾರೆ. ಇವರು ಇವಾಗ ಅಡಿಕೆ ಹಾಕಬೇಕು ಅಂತ ಅಲ್ಲಿ JCB ಇಂದ ಕೊರೆಸ್ತಾ ಇದ್ದರು. ಚೆನ್ನಾಗಿದೆ ಹೊಲನೂ, ನಂಗೆ ತುಂಬಾ ಇಷ್ಟ ಆಯಿತು. ಇದಾದಮೇಲೆ ನೆಕ್ಸ್ಟ್ ಡೇ ಇದ್ದು ನಾವು ಊರಿಗೆ ಹೋಗೋಣ ಅಂದ್ಕೊಂಡಿದ್ವಿ. ನನ್ನ ಮೈದನ ಇಲ್ಲ, ಮೀನು ಹಿಡ್ಕೊಂಬರ್ತೀನಿ, ನೀವು ಮೀನು ಸಾರು ಊಟ ಮಾಡಿಬಿಟ್ಟು ಆಮೇಲೆ ಊರಿಗೆ ಹೋಗಿ ಅಂತ ಹೇಳಿದರು. ಸೊ ಇದ್ವಿ, ಮೀನು ಹಿಡ್ಕೊಂಡು ಬಂದಿದ್ದಾರೆ ನೋಡಿ, ಇಷ್ಟು ದೊಡ್ಡ ಮೀನು. ನಾನಂತೂ ಆ ಮೀನು ನೋಡಿ ಫಿದಾ ಆಗಿಬಿಟ್ಟೆ, ಅಷ್ಟು ದೊಡ್ಡದಿತ್ತು ಮೀನು. ಅದರಲ್ಲೂ ಕೆರೆ ಮೀನು ಅಂತಂದರೆ ಇನ್ನೂ ತುಂಬ ಚೆನ್ನಾಗಿರುತ್ತಲ್ಲ, ಕೈಲಿ ಅವರೇ ಹೋಗಿ ಫ್ರೆಶ್ಶಾಗಿ ಹಿಡ್ಕೊಂಡು ಬಂದಿರೋದಂದರೆ ಇನ್ನೂ ಕೂಡ ತುಂಬ ಚೆನ್ನಾಗಿರುತ್ತೆ. ಅಷ್ಟು ಚೆನ್ನಾಗಿತ್ತು ಮೀನು ಮಾತ್ರ. ಸಾಂಬಾರು ಫ್ರೈ ಮಾಡಿದ್ದು ತುಂಬ ಚೆನ್ನಾಗಿತ್ತು, ಯಾಕಂದರೆ ಕೆರೆ ಮೀನಲ್ವ, ಸೊ ಅದಕ್ಕೆ. ಇದು ಬಂದು ನಮ್ಮ ಮನೆಯವರ ದೊಡ್ಡಮ್ಮನ ಮಗಳು. ಇವರು ಈಗ ಊರಿಗೆ ಹೋಗ್ಬೇಕಾದ್ರೆ ರೊಟ್ಟಿ ಎಲ್ಲ ಉಳಿದಿತ್ತಲ್ಲ, ಸೊ ಎಲ್ಲರೂ ಒಂದಿಷ್ಟು ತಗೊಂಡೋಗೋಣ ಅಂತೇಳಿ ಮುರಿತಾ ಇದ್ರು. ಹಂಗೆ ನಾನು ವೀಡಿಯೋ ಮಾಡಿದೆ. ಅವರು ನಾನು ವೀಡಿಯೋ ಮಾಡ್ತಿರೋದು ಗೊತ್ತಿರಲಿಲ್ಲ, ಹಂಗೆ ಹೇಳ್ತಾಯಿದ್ರು ಈ ಥರ ಹಿಂಗೆ ಮಾಡಬೇಕು ಅಂತ. ನಾನು ಆಮೇಲೆ ವೀಡಿಯೋ ಮಾಡಬೇಡ ಅಂದರು, ಇರಲಿ ಬಿಡಿ ಏನಾಗಲ್ಲ ಅಂತಂದೆ. ಅಕ್ಕ, ಯಾರಾದರೂ ಈ ವಿಡಿಯೋ ನೋಡ್ಬಿಟ್ಟು ಏನಾದರೂ ಅಂದರೆ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ ಪ್ಲೀಸ್. ಇಷ್ಟ ಇವತ್ತಿನ ವಿಡಿಯೋ.